ಪಾಲಿಟಿಕ್ಸ್ ಅಲ್ಲಿ ಇದ್ದಿದ್ರಲ್ಲಿ ರಾಷ್ಟ್ರಪತಿ ಅದೇನು ಬಹಳ ಉನ್ನತವಾದ ಹುದ್ದೆ ಇಲ್ಲ ಅಂತ ಹೇಳಲ್ಲ. ಜನಗಳು ಆಯ್ಕೆ ಮಾಡುವಂತಹ ಏನು ನೀವು ಶಾಸಕರೆಲ್ಲರೂ ಸೇರ್ಕೊಂಡು ಒಬ್ಬ ಮುಖ್ಯಮಂತ್ರಿ ಮಾಡ್ಬಿಡಿ ಮೇಡಮ್. ರಾಷ್ಟ್ರಪತಿನೇ ಮೇಡಮ್ ಇವತ್ತು ಉಪ ಪ್ರಧಾನಮಂತ್ರಿಯಾಗಿ ಬಾಬು ಜಗಜೀವನ್ ರಾಮ್ ಅವ್ರನ್ನೇ ದೇಶದ ರಕ್ಷಣಾ ಸಚಿವರಾಗಿ, ಸೀತಾರಾಮ್ ಕೇಸರಿ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಅಂದಿನ ಅಧ್ಯಕ್ಷರಾಗಿ, ಆಮೇಲೆ ಸುಶೀಲ್ ಕುಮಾರ್ ಶಿಂದೆ ಅವ್ರನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ, ಪರಮೇಶ್ವರ್ ಸಾಹೇಬ್ರನ್ನ ಕರ್ನಾಟಕದ ಉಪಮುಖ್ಯಮಂತ್ರಿ ಸ್ಥಾನ ತನಕ ಹೋಗಿದ್ದಕ್ಕೆ ಗುಂಪಿಗೆ ಸೇರಿದ ಪದಗಳನ್ನ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಬಗ್ಗೆ ಮೇಡಮ್ ಇವಾಗ ಆ ಸ್ಥಾನ ಖಾಲಿ ಇಲ್ಲಲ್ಲ. ಇವಾಗ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರಲ್ಲ. ಅಂತ ಒಂದು ಸನ್ನಿವೇಶಗಳು ಸಂದರ್ಭಗಳು ಬಂದಾಗ ಅಧಿಕಾರಕ್ಕೆ ತರೋಕೆ ದುಡಿದಿದ್ದು ಡಿ.ಕೆ. ಶಿವಕುಮಾರ್. ಸೊ ದಲಿತರಿಗೆ ಈ ಸಲವೂ ಅವಕಾಶ ಇಲ್ಲ. ಡಿ.ಕೆ. ಶಿವಕುಮಾರ್ ಡಿಸೆಂಬರ್ ನಲ್ಲಿ ವಿಧಾನಸೌಧದ ಮುಂಭಾಗ ನಿಂತ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಒಂದ್ ನಿಮಿಷ ಅಲ್ಲ ಹೌದಲ್ವಾ? ಅಲ್ಲ ಇಲ್ಲ ಅದನ್ನ ನಿರ್ಧಾರ ಮಾಡೋದು ನೀವು ಏನೇ ಕೇಳಿ ಹೈಕಮಾಂಡ್. ಮೇಡಮ್ ಸಿದ್ದರಾಮಯ್ಯ ಸಾಹೇಬ್ರು ಕುರುಬ್ರಿಗೆ ಮಾತ್ರ ಮುಖ್ಯಮಂತ್ರಿ ಅಲ್ಲ, ಅಖಂಡ ಕರ್ನಾಟಕಕ್ಕೆ. ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯ ಆದ್ರೆ ಅಖಂಡ ಕರ್ನಾಟಕಕ್ಕೆ. ಪರಮೇಶ್ವರ್ ಸಾಹೇಬ್ರಾದ್ರೂ ಸಮೇತ ಪೆನ್ನು ಪೇಪರ್ ಡೈಲಾಗ್ ಗೊತ್ತೇ ನಿಮ್ಗೆ? ಪೆನ್ನು ಪೇಪರ್ ಕೇಳಿದ್ರು, ಜನ ಕೊಟ್ರು, ಮೋಸ ಮಾಡ್ಬಿಟ್ರು. ಯಾರು? ಡಿ.ಕೆ. ಶಿವಕುಮಾರ್ ಪೆನ್ನು ಪೇಪರ್ ತಗೊಳ್ಳಿ, ಇಲ್ಲಿಗೊಂದು ಸೈನ್ ಹಾಕೋದು ಒಂದೇ ಬಾಕಿ ಅಂತ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ರು. ವಿಪರೀತ ಫೇಮಸ್ ಆಯ್ತು ಡೈಲಾಗು. ಜನನು ನಂಬಿ ನಮ್ ಡಿ.ಕೆ. ಶಿವಕುಮಾರ್ ಆಗ್ತಾರೆ ಸಿಎಂ ಅಂತ ಓಟ್ ಹಾಕಿದ್ರು. ನೋಡಿದ್ರೆ ನೀವು ಅಲ್ಲಿ ಮ್ಯಾಜಿಕ್ ಮಾಡ್ಬಿಟ್ರಿ. ನೋ ಮ್ಯಾಜಿಕ್. ಪ್ರತಿಯೊಂದಕ್ಕೂ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಇವತ್ತು ಮುಂದಿನ ವರ್ಷವೂ ದಲಿತರನ್ನ ಸಿಎಂ ಮಾಡ್ತೀರಾ ಗೆದ್ರೆ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅದು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಕೊನೆ ಎಲೆಕ್ಷನ್ ನಮ್ಮ ಪಕ್ಷದಲ್ಲಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಕುರುಬರಾಗಿರ್ಲಿ ಅಥವಾ ಒಕ್ಕಲಿಗರಾಗಿರ್ಲಿ, ಲಿಂಗಾಯತರಾಗಿರ್ಲಿ ಅಥವಾ ಯಾವುದೇ ಸಮುದಾಯದವರಾಗಿರ್ಲಿ ಎಲ್ಲರಿಗೂ ನ್ಯಾಯ ಕೊಡುವಂತ ಕೆಲಸ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ನೀವು ಜನನು ಕೇಳ್ತಾರೆ, ನಾವ್ ಇಷ್ಟು ಜನ ಸಂಖ್ಯೆಲಿದೀವಿ, ನೀವು ಮೀಸಲಾತಿ ಎಲ್ಲ ಕೊಡ್ತೀರಾ, ಓಕೆ ನಾವು ಬಳಸ್ಕೊಳ್ತೀವಿ, ಅದನ್ನ ಅನುಕೂಲ ಮಾಡ್ಕೊಳ್ತಾ ಇದೀರಿ, ನಮ್ದು ಅಂತ ಒಬ್ಬ ನಾಯಕನನ್ನ ಕೊಡಿ. ನೀವು ಮೇಡಮ್ ಒಬ್ರು ಆಯ್ತು ಮೇಡಮ್, ಒಬ್ಬ ಸಿಎಂ ಮಾಡಿ ಆಯ್ತು ಮೇಡಮ್, ನೀವು ನಮ್ಮನ್ನ ಸಿಎಂ ತನಕ ಕೇಳ್ತಾ ಇದ್ರೆ ಎಚ್ ಕೆ ಕುಮಾರಸ್ವಾಮಿ ಅಂತೇಳಿ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಇದ್ರಲ್ಲ, ಕೊನೆ ಪಕ್ಷ ಮಂತ್ರಿ ಮಾಡಿದ್ರ? ಏನ್ ಸ್ಥಾನಮಾನ ಇದೆ ಅವರಿಗೆ? ಒಳ್ಳೆ ಪ್ರಶ್ನೆ ಇತ್ತು ಎಚ್ ಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ. ಎಚ್ ಕೆ ಕುಮಾರಸ್ವಾಮಿ ಅವ್ರನ್ನ ಯಾವ್ಯಾವ ವೇದಿಕೆನಲ್ಲಿ ಕಾಂಗ್ರೆಸ್ ಅವರು ಏಳ್ಸಿದ್ದಾರೆ ಅವ್ರನ್ನ ಅಂತ ಅವ್ರಿಗೆ ಕಾಂಗ್ರೆಸ್ ಅವರು ಒಂದ್ ಸ್ವಲ್ಪ ಎದೆನ ಒಂದ್ ಸ್ವಲ್ಪ ಬಿಗಿ ಮಾಡ್ಕೊಂಡು ತಿಳ್ಕೊಳ್ಳಿ. ಎಚ್ ಕೆ ಕುಮಾರಸ್ವಾಮಿ ಅವ್ರನ್ನ ಯಾವ ಮಟ್ಟಕ್ಕೆ ಅವ್ರನ್ನ ನಿಲ್ಸಿದ್ದಾರೆ ಅಂತ ಅಂದ್ರೆ ಅವರು ಎಚ್ ಕೆ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ, ಇಡೀ ರಾಜ್ಯ ಸುತ್ತಿದ್ದಾರೆ. ಅವರು ಇವತ್ತಿಗೂ ಪಕ್ಷಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಪೂಜ್ಯ ದೇವೇಗೌಡರು ರಾಜ್ಯಸಭಾ ಅಧಿವೇಶನದಲ್ಲಿ ನಮ್ಮ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎದುರುಗಡೆನೆ ಹೇಳಿದ್ದಾರೆ, ನಾನು ಹಾಗೂ ಕುಮಾರಣ್ಣ ಅವರು ಇಬ್ಬರು ಸೇರಿ ನಿಮ್ಮ ಹೆಸರನ್ನು ಸೂಚಿಸಿದ್ವಿ ಅಂತ ಅಧಿವೇಶನದಲ್ಲಿ ಹೇಳಿದ್ದಾರೆ. ಎಲ್ಲೋ ಹೇಳಿರೋದಂತಲ್ಲ, ಆ ಜಾಗದಲ್ಲಿ ಹೇಳಿದ್ದಾರೆ. ದಲಿತರಿಗೆ ಹೇಗೆ ಮರ್ಯಾದೆ ಕೊಡಬೇಕು, ದಲಿತರಲ್ಲಿ ಆ ಒಂದು ಡಜನ್ ನಾಯಕರನ್ನ ಸೃಷ್ಟಿಸಿದಂಥವ್ರು ಪೂಜ್ಯ ದೇವೇಗೌಡರು. ಮೇಡಮ್ ಇನ್ನೊಂದು ಉದಾಹರಣೆ ಕೊಟ್ಟು ನಾನು ಹೇಳ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಅಹಿಂದ ಹಾಗೂ ಆಡಳಿತ ಹೇಗೆ ಕುಸ್ತಿದೆ, ಕಾಂಗ್ರೆಸ್ ಅವರು ಹೇಗೆ ಜಾತಿವಾದಕ್ಕೆ ವಿಷ ಬೀಜ ಬಿತ್ತುತ್ತಿದ್ದಾರೆ ಅಂತ ನಿಮ್ಗೆ ಹೇಳ್ತೀನಿ. ಅಹಿಂದ ಅಂತ 2004ರಲ್ಲಿ ಕ್ರಿಯೇಟ್ ಮಾಡಿದ್ರು. 2004ರಿಂದ ನಾನೊಂದು ಪರ್ಯಾಯ ನಾಯಕನಾಗಿ ಬೆಳಿಬೇಕು ಅಂತ ಅವರು ದೇವೇಗೌಡರು ಶಿಷ್ಯ ಆದ್ರೂ ಹೌದು. ಸಿದ್ದರಾಮಣ್ಣ ಅವ್ರು ಹೇಳ್ದಾಗೆ ನಮ್ಮ ರಾಜ್ಯ ಅಖಂಡ ಕರ್ನಾಟಕಕ್ಕೆ ಮುಖ್ಯಮಂತ್ರಿ, ನಾನು ಒಂದು ಉತ್ತಮವಾದಂಥ ಆಡಳಿತ ಕೊಡಲಿ ಅಂತಲೇ ಸಿದ್ದರಾಮಣ್ಣಕ್ಕೆ ಕೇಳ್ಕೊಳ್ಳೋದು. ಅವತ್ತು ಅಹಿಂದ ಕಟ್ತವರು ಆ ಅಹಿಂದದಲ್ಲಿ ಎಲ್ಲೋ ಒಂದು ಕಡೆ ನನಗೆ ಹಿನ್ನಡೆ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ಗೆ ಬಂದು ಜಾಯ್ನ್ ಆದರು. ಕಾಂಗ್ರೆಸ್ಸಲ್ಲಿ ಓಕೆ, ಅಹಿಂದದಲ್ಲಿರುವಂಥ ಎಲ್ಲ ಒಂದು ವರ್ಗದವ್ರಿಗೆ ಕೊಡುಗೆ ಕೊಡಬೇಕು ಅಂತ ಒಬ್ಬ ನಾಯಕ ಸೃಷ್ಟಿಸ್ತಾರೆ. ಆ ಒಂದು ಚಳುವಳಿ ಆಗಲಿ, ಆ ಚಳುವಳಿಯಿಂದ ಒಬ್ಬ ನಾಯಕ ಹುಟ್ಟುತ್ತಾನೆ. ಆ ನಾಯಕನ ಯಾಕೆ ಹುಟ್ಟಿಸ್ತಾರೆ ಆ ವರ್ಗದವರು ಅಂದರೆ, ಆ ನಾಯಕನಿಗೆ ಪವರ್ ಸಿಕ್ತಾಗ ನಮ್ಗೆಲ್ರಿಗೂ ನಮ್ಮ ಬೆನ್ನೆಲುಬಾಗಿ ನಿಲ್ತಾರೆ ಅಂತ. 5 ವರ್ಷ ಒಂದು ಬಾರಿ ಮುಖ್ಯಮಂತ್ರಿ, 2.5 ವರ್ಷ ಒಂದು ಬಾರಿ ಮುಖ್ಯಮಂತ್ರಿ, ಒಂದಾದ್ರೂ ಕೊಡುಗೆ ಅಹಿಂದ ವರ್ಗಕ್ಕೆ ಕೊಟ್ಟಿದ್ದಾರೆ ಮೇಡಮ್. ಇವಾಗ್ಲೂ ಹೇಳ್ತಿದ್ದಾರೆ ಅಹಿಂದ ಟ್ರಂಪ್ ಕಾರ್ಡ್ ಇಟ್ಕೊಂಡು ಮುಂದೆ ಬರ್ತಿದ್ದಾರೆ ಹೊರತು ದಲಿತರನ್ನೂ ಮಾಡ್ತಿಲ್ಲ, ಹಿಂದುಳಿದವ್ರನ್ನೂ ಮಾಡ್ತಿಲ್ಲ,
1993ರಲ್ಲಿ ಎಸ್ ಟಿ ಸಮುದಾಯಕ್ಕೆ ನಾಯಕರನ್ನ ಸೇರಿಸಿ ಅವತ್ತು ಲಕ್ಷಾಂತರ ಜನ ಸರಿಸುಮಾರು ಒಂದು 60-70 ಲಕ್ಷ ಫಲಾನುಭವಿಗಳಿದ್ದಾರೆ ದೇವೇಗೌಡರು ಅವತ್ತು ಕಷ್ಟಪಟ್ಟಿದ್ದಕ್ಕೆ. ಅದನ್ನು ಈಗ ಡಿವೈಡ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಇಷ್ಟೆಲ್ಲ ಮಾಡಿ ಕೊಟ್ಟಿರೋ ಕೊಡುಗೆ ಸಿದ್ದರಾಮಣ್ಣ ಅಹಿಂದಕ್ಕೆ ಏನಿದೆ ಒಂದು ಹೇಳಿ. ಓಕೆ ಹೇಳ್ತೀರಾ ಉತ್ತರ ಏನಾದ್ರು ಕೊಡ್ಬೋದಾ ದರ್ಶನ್ ಅವರೇ? ಅದಕ್ಕಿಂತ ಮುಂಚೆ ರತನ್ ಅವ್ರು ತುಂಬಾ ಸೈಲೆಂಟ್ ಆಗಿದ್ದಾರೆ, ಮಾತಾಡ್ಸೋಣ. ರತನ್ ಅವರೇ, ದಲಿತ ಸಿಎಂ ಅಂತ ಕೂಗ್ ಬಂದಾಗ ರೇಸ್ ನಲ್ಲಿ ಅಟ್ಲೀಸ್ಟ್ ಕಾಂಗ್ರೆಸ್ ಅವ್ರು ಮಾಡ್ತಾರಾ ಬಿಡ್ತಾರಾ? ಲಿಸ್ಟ್ ಅಲ್ಲಿ ಒಂದಷ್ಟು ಹೆಸರು ಬರುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಹೆಸರನ್ನು ಕೇಳಿಸ್ಕೋಬಹುದು ನಾವು? ಇಲ್ಲ, ನಮ್ಮಲ್ಲಿ ತುಂಬಾ ನಾಯಕರುಗಳಿದ್ದಾರೆ. ಆ ಸಂದರ್ಭ ಯಾವ ಮುನ್ನೆಲೆಗೆ ತರುವಷ್ಟು ತೂಕದಲ್ಲಿ ಯಾರು ಇಲ್ಲ ಅಂತ ಆ ಸಂದರ್ಭ ಬಂದಾಗ ಮುನ್ನೆಲೆಗೆ ಬರುತ್ತೆ. ಅನಂತರ ಚಲುವಾದ್ ನಾರಾಯಣ ಸ್ವಾಮಿ ಅವ್ರನ್ನ ಮಾಡೇ ಬಿಡ್ರಿ ಅತ್ಲಾಗೆ. ಅಲ್ಲ, ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದೀವಲ್ಲ, ಅವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಚೆನ್ನಾಗಿ ಉನ್ನತ ಸ್ಥಾನ ಕೊಟ್ಟಿದ್ದೀವಿ ಅಂತ ಅಲ್ಲ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆನಂತರ ಕಾಂಗ್ರೆಸ್ನ ಎಲ್ಲಾ ಒಂದು ವೈಫಲ್ಯಗಳನ್ನ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಬಿಜೆಪಿ ಕೈಲಿ ಕಾಂಗ್ರೆಸ್ ನಲ್ಲಿ ಇದ್ ಬಂದವರು ಬಿಜೆಪಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಅಲ್ವಾ? ನೋಡಿ ಮೇಡಮ್, ಏನ್ ಗೊತ್ತಾ, ಆವಾಗ ಕಾಂಗ್ರೆಸ್ ಅಲ್ಲಿದ್ರು. ಆ ನಂತರ ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ನಮ್ಮ ಪಕ್ಷಕ್ಕೆ ಬಂದ ನಂತರ ಅವರು ಕಾಂಗ್ರೆಸ್ನವರಲ್ಲ, ನಮ್ಮ ಬಿಜೆಪಿ ಅವರೇ. ಆಯ್ತಾ? ಅದರಲ್ಲಿ ಏನು ಅಲ್ಲಿದ್ರು ಇಲ್ಲಿದ್ರು ಅನ್ನುವಂಥ ಪ್ರಶ್ನೆ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಕಾಂಗ್ರೆಸ್ನಿಂದ ಅನ್ಯಾಯ ಆಗಿದೆ ಅಂತಾನೆ ಬಂದಿರುವಂಥದ್ದು. ನಂತರ ಕಾಂಗ್ರೆಸ್ನ ಸಿದ್ಧಾಂತ ಸರಿ ಇಲ್ಲ ಅಂತಾನೆ ಒಪ್ಕೊಂಡು ನಮ್ಮ ಸಿದ್ಧಾಂತವನ್ನು ಒಪ್ಕೊಂಡು ಒಂದ್ಸಲ ನಮ್ಮ ಒಳಗೆ ಬಂದ ನಂತರ ಅವರು ಬಿಜೆಪಿ ಅವರು ಫ್ಯಾಮಿಲಿ ಮೇಲೆ ಮುನಿಸ್ಕೊಂಡು ಬಂದ್ರು ಅಂತ ಹೇಳ್ಬಿಡಿ. ಇಡೀ ಕಾಂಗ್ರೆಸ್ ಮೇಲೆ ಮುನಿಸ್ಕೊಂಡ್ರ ಇಲ್ವೋ ಗೊತ್ತಿಲ್ಲ, ಖರ್ಗೆ ಫ್ಯಾಮಿಲಿ ಮೇಲೆ ಅಂತೂ ಮುನಿಸ್ಕೊಂಡು ಬಂದಿದ್ದಾರೆ. ಏನೇ ಇರ್ಲಿ, ಆಯ್ತಾ, ಒಂದು ಸಲ ಬಿಜೆಪಿಗೆ ಬಂದ ನಂತರ ಬಿಜೆಪಿಯ ತತ್ವ ಸಿದ್ಧಾಂತವನ್ನು ಒಪ್ಕೊಂಡ ನಂತರ ನನ್ನ ಪಕ್ಷ ಬಿಜೆಪಿ ಅಂತ ಅವರು ಯಾವಾಗ ಹೆಮ್ಮೆಯಿಂದ ಶಾಲನ್ನು ಹಾಕೊಂತಾರೋ ಅವರು ಬಿಜೆಪಿ ಅವರು. ಆನಂತರ ಇವಾಗ ಬಿಜೆಪಿ ಅವರು ಏನ್ ನಂಬ್ಕೊಂಡು ಅವರು ಬಿಜೆಪಿ ನಂಬ್ಕೊಂಡು ಬಂದಿದ್ದಾರೆ. ಬಿಜೆಪಿ ಅದಕ್ಕೆ ಉತ್ತಮವಾದಂತ ಒಂದು ಸ್ಥಾನಮಾನ ಕೂಡ ಕೊಟ್ಟಿದೆ. ಅವ್ರನ್ನ ಎಂ ಎಲ್ ಸಿ ಮಾಡಲಾಗಿದೆ. ಅದಕ್ಕಿಂತ ಹಿಂದೆ ಎಸ್ ಸಿ ಮೋರ್ಚಾದ ಅಧ್ಯಕ್ಷರು ಮಾಡಲಾಗಿದೆ. ಇವಾಗ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಅತ್ಯುತ್ತಮ ಕೆಲಸವನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಎಲ್ಲಾ ಒಂದು ವೈಫಲ್ಯಗಳನ್ನ ಎಳೆಯಾಗಿ ಬಿಚ್ಚಿಡ್ತಿರುವಂತದ್ದು. ಆನಂತರ ಅವರನ್ನ ಹೆಡ್ ಆನ್ ಆಗಿ ಮಾತಾಡ್ತಿರುವಂತ ಟೇಕ್ ಮಾಡ್ತಾ ಇರುವಂತದ್ದು ದಲಿತ ಸಿಎಂ ನ ಮಾಡ್ಲಿಲ್ಲ, ಈಗಲಾದ್ರೂ ಅವಕಾಶ ಕೊಡಿ ಪರಮೇಶ್ವರ್ ಅವ್ರಿಗೆ, ಖರ್ಗೆ ಅವ್ರನ್ನ ಕರ್ಕ ಬನ್ನಿ, ಅಥವಾ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾಡ್ತೀವ ಅಂತ ಅಟ್ಲೀಸ್ಟ್ ಒಂದು 4-5 ಹೆಸರು ಸಡನ್ ಆಗಿ ಬಾಯಿ ಮುಂದಕ್ಕೆ ಬರುತ್ತೆ. ಬಿಜೆಪಿಯಲ್ಲಿ ದಲಿತ ಸಿಎಂ ಕ್ಯಾಂಡಿಡೇಟ್ಗಳು ಯಾರು ಅಂತ ಒಂದ್ 2 ಹೆಸರು ಹೇಳಿ ನಂಗೆ. ನೋಡಿ, ಬಿಜೆಪಿಯಲ್ಲಿ ಏನ್ ಗೊತ್ತಾ, ಆವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಈ ಕಡೆ ಉಗ್ಲಕ್ಕೂ ಇಲ್ಲ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಕೇಳಿ.